ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದಲೇ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಆಷಾಢ ಶುಕ್ರವಾರ, ಸೊ ಏನೋ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸ್ನಾನ ಎಲ್ಲ ಆಯಿತು, ನಂದು ಪಾಪು ದಿನ ಆಗಿಲ್ಲ, ಅವ್ನು ಮಲಗಿದ್ದಾನೆ, ಅವ್ನು ಎದ್ಮೇಲೆ ಸ್ನಾನ. ಇವತ್ತು ಆಷಾಢ ಶುಕ್ರವಾರ ಏನಕ್ಕೆ ಸ್ಪೆಷಲಪ್ಪ ಅಂತಂದರೆ ಮೈಸೂರಲ್ಲೇನೇ ಸ್ಪೆಷಲ್ಲು. ಅದರಲ್ಲೂ ಸ್ಪೆಷಲ್ ಏನು ಅಂತಂದರೆ ನನ್ನ ತಮ್ಮನ ಆಫೀಸಲ್ಲಿ ಪೂಜೆ ಇಡಿಸ್ತಾ ಇದ್ದಾನೆ. ವರ್ಷ ಇಡಿಸ್ತಾನೆ. ಲಾಸ್ಟ್ ಶುಕ್ರವಾರ ಪೂಜೆ ಇಡಿಸ್ತಾನೆ, ಅವನು ಗ್ರ್ಯಾಂಡಾಗಿ ಮಾಡಿಸ್ತಾನೆ. ಸೊ ಹಾಗಾಗಿ ಮನೆಯಲ್ಲೆಲ್ಲ ಕಂಪ್ಲೀಟ್ ಕ್ಲೀನು ಆಯಿತು. ಇವಾಗ ದೇವ್ರ ಮನೆ ಒಂದು ರೆಡಿ ಮಾಡಬೇಕು, ಮಮ್ಮಿ ಮಾಡ್ಕೋತಾರೆ. ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ವಿಶು ಬೆಳಗ್ಗೆನೇ ಬಂದು ಸ್ನಾನ ಮಾಡಿಕೊಂಡು ಅಲ್ಲೇ ಅರೇಂಜ್ಮೆಂಟ್ ಮಾಡೋಕ್ಕೆ ಹೋಗಿದ್ದಾನೆ. ಅವ್ನು ಬರೋ ಅಷ್ಟರಲ್ಲಿ ದೇವ್ರ ಮನೆಯೆಲ್ಲ ರೆಡಿ ಆಗಿತ್ತು ಅಂತಂದರೆ ಪೂಜೆ ಮಾಡಿ ಮತ್ತೆ ಕರ್ಕೊಂಡು ಹೋಗ್ತಾನೆ. ನಾನು ಹೋಗಂಗಿಲ್ಲ, ಬುಜ್ಜಿ ಎಲ್ಲರೂ ಹೋಗ್ತಾರೆ ಪೂಜೆಗೆ. ಸೊ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಾ ಇದೆ. ಲಾಸ್ಟ್ ಇಯರ್ ಕೂಡ ಅಷ್ಟೇ ಕರ್ಕೊಂಡು ಹೋಗಿದ್ದ. ಅವನು ಚಾಮುಂಡೇಶ್ವರಿ ತಾಯಿನ ಸಿಕ್ಕಾಪಟ್ಟೆ ನಂಬ್ತಾನೆ. ನಮ್ಮ ಮನೇಲಿ ದೊಡ್ಡ ಫೋಟೋನೇ ಇದೆ. ಈ ಸಲ ಯಾವ ಥರ ಫೋಟೋ ತಂದಿದ್ದಾನಂತ ಗೊತ್ತಿಲ್ಲ. ಅವನು ಸಿಕ್ಕಾಪಟ್ಟೆ ನಂಬ್ತಾನೆ ದೇವ್ರನ್ನ. ಅದರಲ್ಲೂ ಚಾಮುಂಡೇಶ್ವರಿ ತಾಯಿ ಅಂದರೆ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ. ಸೊ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ವೀಡಿಯೋನ ನೋಡಿ. ನಮ್ಮ ಮನೆ ಸ್ನಾನ ಆಗಿದ ತಕ್ಷಣ ಹೇಗೆ ಮಲಗಿಸ್ತಾರೆ ಅಂತ ನಾನು ಕ್ಲಿಪ್ಪಿಂಗ್ ಹಾಕ್ತೀನಿ. ಬಿಕಾಸ್ ಬೇರೆ ಕಡೆ ಎಲ್ಲ ಕೆಂಡ ಎಲ್ಲ ಹಾಕಿ ಅದ್ರದ್ದು ಶಾಖ ಹಾವಿ ಎಲ್ಲ ಕೊಡ್ತಾರೆ. ನಮ್ಮ ಸೈಡ್ ಆ ಥರ ಎಲ್ಲ ಬಿಸಿ ಸ್ನಾನ ಮಾಡಿಸಿ ಒಂದು ದೊಡ್ಡ ಬ್ಲ್ಯಾಂಕೆಟ್ನ ಉಚ್ಚಿ ಮಲಗಿಸ್ತಾ ಅಂತಂದರೆ ಹೆಂಗೆ ಸ್ವೆಟ್ಟಿಂಗ್ ಆಗ್ತಾ ಇರ್ಬೇಕಂದ್ರೆ ಕಂಪ್ಲೀಟ್ ಬಾಡಿ ಸ್ವೆಟ್ಟಿಂಗ್ ಆಗಬೇಕು. ಮಿನಿಮಮ್ ಒಂದು 20 ಮಿನಿಟ್ ಆದ್ರೂ ಹಂಗೆ ಮಲಗಿಸ್ಬಿಟ್ಟಿರ್ತಾರೆ. ಕಂಪ್ಲೀಟ್ ಸ್ವೆಟ್ಟಿಂಗ್ ಆಗ್ತೀವಲ್ಲ, ಅದರಿಂದನೇ ನಾವು ವೆಯ್ಟ್ ಲಾಸು ಆಗೋದು. ಸೊ ಹಂಗೆ ಮಾಡಿದರು. ಇವಾಗ ಬನ್ನಿ, ಇನ್ನು ತಿಂಡಿ ಮಾಡಿಲ್ಲ, ತಿಂಡಿ ಮಾಡಿಕೊಂಡು ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ನೋಡಿ. ನೀವು ಹೆಂಗೆ ಸಣ್ಣ ಆದ್ರಿ ಅಂತ ಕೇಳ್ತಿರ್ತೀರಲ್ವ. ನಮ್ಮ ಕಡೆ ಬಾಣಂತನದಲ್ಲಿ ಅಂದರೆ ನಾವು ಮಾಡೋ ಥರದಲ್ಲಿ ಬಿಸಿ ನೀರಿನ ಸ್ನಾನ ಆದಮೇಲೆ ಈ ಥರ ಒಂದು ದೊಡ್ಡ ಬ್ಲ್ಯಾಂಕೆಟ್ನ ಹೊಚ್ತಿ ಮಲಗಿಸ್ಬಿಡ್ತಾರೆ. ಅಂದರೆ ನಾವು ಮಾಡೋ ಸ್ನಾನ ಆಗಿರ್ಬೋದು, ನಾವು ಮಾಡೋ ಊಟದ ಪದ್ಧತಿ, ಊಟದ ಶೈಲಿ, ಇರೋ ರೀತಿ, ಇದರಿಂದನೇ ವೆಯ್ಟ್ ಲಾಸ್ ಆಗೋದು. ಸ್ವೆಟ್ಟಿಂಗ್ ಎಷ್ಟಾಗುತ್ತೆ ಅಂದರೆ ಒಂದು 20 ಮಿನಿಟ್ಸ್ ಹಿಂಗೆ ಮಲಗಿಬಿಟ್ರೆ ಫುಲ್ ಕಂಪ್ಲೀಟ್ ಬಾಡಿ ಸ್ವೆಟ್ಟಿಂಗ್ ಆಗುತ್ತೆ, ಸುಸ್ತಾಗೋ ಥರ ಆಗುತ್ತೆ. ಬಟ್ ಇದು ನಮ್ಮ ಸೈಡ್ ಮಾಡೋದು. ಬೇರೆ ಸೈಡು ಕೆಂಡನ ಶಾಖ ಕೊಡ್ತಾರೆ. ಅಂದರೆ ಅವ್ರವ್ರು ಬೇರೆ ಥರ ನಾನು ಕೇಳಿದ್ದೀನಿ. ಉತ್ತರ ಕರ್ನಾಟಕ ಸೈಡು ನಮ್ಮ ಮಮ್ಮಿ ಫ್ರೆಂಡೆಲ್ಲ ಇದ್ದಾರೆ, ಅವರು ಆ ಥರ ಶಾಖ ಎಲ್ಲ ಕೊಡ್ತಾರಂತೆ. ನಾವು ಈ ಥರ ಮಾಡೋದು. ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಬಟ್ ನಾನಂತೂ ಸಿಕ್ಕಾಪಟ್ಟೆ ಸ್ವೆಟ್ಟಿಂಗ್ ಆಗ್ತೀನಿ. ಅದು ಬಾಣಂತಿಯರಂದ್ರೆ ಹಾಗೆ ಸ್ವೆಟ್ಟಿಂಗ್ ಆಗ್ತಾ ಇರ್ತಾರೆ, ಅದು ನನಗೆ ಗೊತ್ತು. ಬಟ್ ಈ ಥರ ಎಲ್ಲ ಮಾಡೋದ್ರಿಂದ ತುಂಬಾ ಸ್ವೆಟ್ಟಿಂಗ್ ಆಗ್ತೀವಿ. ಆ್ಯಂಡ್ ನಾನು ಆಲ್ಮೋಸ್ಟ್ 10 kg ಡೌನ್ ಆಗಿದ್ದೀನಿ 15 ಡೇಸ್ಗೆ ಅಂತಂದರೆ ನೀವೇನೇ ಅರ್ಥ ಮಾಡ್ಕೋಬೇಕು. ನಾನು ತೋರಿಸಲ್ಲ, ಬಟ್ ಸ್ವೆಟ್ರ್ ಹಾಕ್ಕೊಂಡಿರೋದು, ಸ್ಕಾರ್ಫೆಲ್ಲ ಕಟ್ಕೊಂಡಿರೋದು ಅದೆಲ್ಲ ನಾನು ತೋರ್ಸೋಕ್ಕೆ ಹೋಗಲ್ಲ. ಬಟ್ ಹೆಂಗೆ ಸಣ್ಣ ಅದೇ ಅಂತಂದರೆ ನಮ್ಮದು ಆಹಾರ ಶೈಲಿ ಆಗಿರ್ಬೋದು, ಬಾಣಂತನದಲ್ಲಿ ಎಷ್ಟು ಕಟ್ಟುನಿಟ್ಟಾಗಿರ್ತೀವಿ, ಏನು ತಿನ್ನಬೇಕು ಏನು ತಿನ್ನಬಾರ್ದು, ಹೇಗೆಲ್ಲ ಮೇಂಟೈನ್ ಮಾಡ್ತಾ ಇರ್ತೀವಿ, ಅದ್ರ ಮೇಲೆ ನಾವು ವೆಯ್ಟ್ ಲಾಸ್ ಆಗ್ತೀವೋ ವೆಯ್ಟ್ ಗೇನ್ ಆಗ್ತೀವೋ. ಬಟ್ ತಿನ್ನೋದ್ರಲ್ಲಿ ಚೆನ್ನಾಗೇ ಕೊಡ್ತಾರೆ, ನಾನ್ ವೆಜ್ಜು ಕೊಡ್ತಾರೆ ನಮ್ಮ ಕಡೆ. ಇನ್ನು ನನಗೆ ಸೊಪ್ಪು ಸಾಂಬಾರೆಲ್ಲ ಮಾಡಬೇಕಾದ್ರೆ ಅದಕ್ಕೇ ಗೀ ಹಾಕ್ಬಿಟ್ಟು ಕೊಡ್ತಾರೆ ನಮ್ಮ ಮಮ್ಮಿ. ಗೀ ಹಾಕಿನೇ ಮಾಡೋದು ಅಡುಗೆನ, ನಾನು ಒಬ್ಳಿಗೆ ಸಪ್ರೇಟಾಗಿ. ಇನ್ನು ನಾನು ತುಪ್ಪನ ಡೈರೆಕ್ಟ್ ರೈಸ್ಗೆ ಸಾಂಬಾರ್ಗೆ ಹಾಕ್ಕೊಂಡು ತಿನ್ನಲ್ಲ ಅಂತ ಆ ಥರ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ನನ್ನ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಬ್ರೇಕ್ಫಾಸ್ಟ್ ವಿಷಯದಲ್ಲಿ ನಾನು ನಾರ್ಮಲಾಗೇ ಬ್ರೇಕ್ಫಾಸ್ಟ್ ತಿನ್ನೋದು, ಅದು ಇದು ಅಂತ ಏನು ತಿನ್ನಲ್ಲ. ಸೊ ನಾನು ನನ್ನ ಮಗ ಇಬ್ಬರೂ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ. ಮಮ್ಮಿ ಕೆಲಸ ಮಾಡ್ತಾಯಿದ್ರು, ಹಾಗಾಗಿ ನಾನೇ ತಿನ್ನಿಸ್ತಾ ಇದ್ದೆ. ಇಲ್ಲಾಂದರೆ ಮಮ್ಮಿನೇ ತಿನ್ನಿಸ್ತಾರೆ. ಅವ್ನಿಗೆ ಸ್ಕೂಲೆಲ್ಲ ಹೋಗ್ಬೇಕಂತಂದರೆ ಮಮ್ಮಿನೇ ತಿನ್ನಿಸೋದು. ಬಟ್ ಇವತ್ತು ಚಾಮುಂಡೇಶ್ವರಿ ಹಬ್ಬ ಅಂತ ಅಂದ್ಬಿಟ್ಟು ವಿಶ್ವ ಆಫೀಸಲ್ಲಿ ಚಾಮುಂಡೇಶ್ವರಿ ಹಬ್ಬ ಮಾಡ್ತಾಯಿದ್ದಾರೆ, ಪೂಜೆ ಇಡ್ಸಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲೇನೇ ಉಳ್ಕೊಂಡಿದ್ದ ಅವನು. ಸೊ ಅವನಿಗೂ ಈಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸ್ಬಿಟ್ರೆ ಆಮೇಲೆ ಮಮ್ಮಿ ರೆಡಿ ಮಾಡ್ತಾರೆ, ಸ್ನಾನ ಎಲ್ಲ ಮಾಡಿಸ್ಬಿಟ್ಟು. ಸೊ ನಾನು ಮಾತಾಡ್ಕೊಂಡು ತಿನ್ನಿಸ್ತಾ ಇದ್ದೆ. ಎಷ್ಟೋ ದಿನ ಆಗಿತ್ತು ಬುಜ್ಜಿಗೆ ನಾನು ತಿಂಡಿ ಮಾಡಿಸಿ. ಯಾಕಂತಂದರೆ ಸ್ವಲ್ಪ ದಿನ ಬಾಣಂತಿ ತಿನ್ನುವಾಗ ತಿನ್ನಬಾರ್ದು, ಅವ್ರ ಪಕ್ಕ ಕೂತ್ಕೊಳ್ಬಾರ್ದು, ತಿನ್ನಿಸ್ಕೋಬಾರ್ದು ಅಂತೆಲ್ಲ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇವಾಗ ಏನಿಲ್ಲ, 15 ಡೇಸ್ ಆಗೋಯ್ತಲ್ವ, ಏನೋ ಪ್ರಾಬ್ಲಮ್ ಇಲ್ಲ. ಬಟ್ ನನ್ನ ಮಗನೂ ನನಗೆ ಇಂಪಾರ್ಟೆಂಟೇ, ಇಬ್ಬರು ಮಕ್ಕಳು ನಂಗೆ ತುಂಬ ಇಂಪಾರ್ಟೆಂಟೇ. ಸೊ ತಿನ್ನಿಸ್ತಾ ಇದ್ದೆ ನಾನು. ಅವನು ಖುಷಿಯಿಂದನೇ ತಿಂತಾಯಿದ್ದ, ಮಲ್ಕೊಂಡು ಕೂತ್ಕೊಂಡು ಎಲ್ಲ ತಿಂತಾ ಇರ್ತಾನೆ. ಪಾಪ ಮಮ್ಮಿಗಂತೀವಿ ಸಿಕ್ಕಾಪಟ್ಟೆ ಕೆಲಸ. ಮನೆಯಲ್ಲಿ ದೇವ್ರ ಮನೆಯೆಲ್ಲ ರೆಡಿ ಮಾಡಬೇಕು, ಒಂದು ರಾಶಿ ಬಟ್ಟೆಗಳಿದೆ, ಅದನ್ನೆಲ್ಲ ವಾಷಿಂಗ್ ಮೆಷಿನ್ಗೆ ಹಾಕಬೇಕು. ಅಂದರೆ ಆಂಟಿ ಬಂದ್ರೂ ನಮ್ಮ ಮ್ಯಾಟು ಅದು ಇದು ಎಲ್ಲ ಅವ್ರಿಗೆ ತೋರಿಸ್ಕೊಡ್ಬೇಕು. ಇನ್ನು ವಾಷಿಂಗ್ ಮಿಷಿನ್ಗೆಲ್ಲ ನಾವೇ ಹಾಕಬೇಕು, ಎತ್ತಿ ಡ್ರೈ ಮಾಡಿಸಿ ಒಣಗಾಕಬೇಕು. ಮತ್ತು ನಮ್ಮ ಮನೆ ಪೂಜೆ ಹಿಂಗಾಯ್ತಪ್ಪ. ನಮ್ಮ ಮನೆ ಚಾಮುಂಡೇಶ್ವರಿ ತಾಯಿಗಂತೂ ಹಾರ ಹಾಕಲೇಬೇಕು. ಸೊ ವಿಷು ಅಂತೂ ನಾವು
ಏನೇ ಅಲಂಕಾರ ಮಾಡಿದ್ರು ಅವನ ಹಾರ ಇಲ್ಲದೆ ಅವನಿಗೆ ಕಂಪ್ಲೀಟ್ ಅಂತ ಅನ್ಸೋದೇ ಇಲ್ಲ ದೇವ್ರ ಅಲಂಕಾರ. ಹಾರ ಅಂತೂ ತಂದು ಹಾಕ್ತಾನೆ. ಇವಾಗ ಅವರಿಬ್ಬರು ಹೊರಟಿದ್ದಾರೆ. ಬುಜ್ಜಿನೂ ರೆಡಿ ಅದ. ಹಾಂ ಇದೆ ಕಣ, ಹೋಗು ಕರೆಕ್ಟ್, ಹುಷಾರು. ನಿಂದ ಹಾಕೋ. ಓಕೆ ಮಮ್ಮಿ, ಸೀರೆ ಹೇಗಿದೆ? ಸೀರೆ ಚೆನ್ನಾಗಿದೆ, ಎಲ್ಲ ಗೋಲ್ಡ್ ಸ್ಯಾರಿ ಅಂತ ಇದ್ರಲ್ಲ, ಮನೆಗೂ ಗೋಲ್ಡ್ ಸ್ಯಾರಿ ತರಿಸಿದಾಳೆ ಸೈಲು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೋಲ್ಡ್ ಸ್ಯಾರಿ ಫೈನಲ್ ಚೆನ್ನಾಗಿದೆ ಅಲ್ವಾ? ಇದ್ ನೀನೆ ಹೊಲ್ಸ್ಕೊಂಡು ಬ್ಲೌಸ್ನ ಚೆನ್ನಾಗಿ ಸ್ಲೀವ್ಲೆಸ್ ಹೊಲ್ಸ್ಬಿಡು, ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ಹಾಕು, ತುಂಬಾ ರಿಚ್ ಆಗೂ ಇದೆ. ಚೆನ್ನಾಗಿದೆ ಸ್ಯಾರಿ ಅಲ್ವಾ? ಇದೆ ಯಾವ್ದ್ರಲ್ಲಿ ತರಿಸಿ? ಇನ್ಸ್ಟಾಗ್ರಾಮಲ್ಲಿ ನನ್ನ ಫ್ರೆಂಡ್ ಒಂದು ಪೇಜ್ ಇದೆ, ಭಾಗ್ಯಲಕ್ಷ್ಮಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂತ. ತುಂಬಾ ಇಷ್ಟ ಆಯಿತು ನನಗೆ ಪರ್ಸ್ನಲ್ ಆಗಿ. ಸಖತ್ತಾಗಿದೆ ಕ್ವಾಲಿಟಿ ವೈಸ್, ಮಾತಾಡೋಂಗೆಲ್ಲ ಚಿಂದಿ ಕ್ವಾಲಿಟಿ. ಸ್ಯಾರಿ ಹತ್ರ ಸೂಪರ್ ಆಗಿದೆ, ಉದ್ದನೂ ಇದೆ ಮತ್ತೆ ಹಿಂಗಿಂಗ್ ಉದ್ದನೂ ಇದೆ, ಅಡ್ಡಾಳ್ತಿನೂ ತುಂಬಾ ಚೆನ್ನಾಗಿದೆ. ಸ್ಯಾರಿ ಅಂತ ಸೂಪರ್ ಮಸ್ತ್ ಸ್ಯಾರಿ. ಕ್ವಾಲಿಟಿ ಮಸ್ತ್ ಇದೆ ಸ್ಯಾರಿ, ಚೆನ್ನಾಗಿದೆ. ಮತ್ತೆ ಇದಾಗಲ್ಲ, ರಫ್ ಇಲ್ಲ. ಅಂದ್ರೆ ಇದು ನೋಡ್ಲಿಕ್ಕೆ ನಾನು ಅನ್ಕೊಂಡೆ ಇದು ಹೆಂಗಪ್ಪ ಕೂರ್ಸ್ಬೋದಂತ. ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿ ಚೆನ್ನಾಗಿದೆ. ಎಸ್ ಸ್ಯಾರಿ ನೋಡಿ ಹೆಂಗ್ ಬೇಕಂತ ಕೂರುತ್ತೆ ಪುಟ. ನಾನು ಅದೇ ಒಂದಿದು ಪ್ಲೇಟ್ಸ್ ಎಲ್ಲ ಬರುತ್ತಾ ಬರಲ್ವೋ ಅನ್ನೋದೇ ಒಂದು ಅಯ್ಯೋ. ಯಾಕೆ ಸ್ಯಾರಿ ಅಲ್ವಾ? 100% ಬರುತ್ತೆ, ಚೆನ್ನಾಗಿ ಬರುತ್ತೆ. ನಾನು ಸ್ಯಾರಿ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಇದು ಬರುತ್ತಾ ಬರಲ್ವ ಅನ್ನೋದು. ಇಲ್ಲಿ ಎಷ್ಟು ಚೆಂದ ಬರುತ್ತೆ ಅಂದ್ರೆ ಹಿಂಗೆ. ಎಸ್ 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 ಆರಾಮ್ಸಿ. ಚೆನ್ನಾಗಿದೆ ಸ್ಯಾರಿ, ಚೆನ್ನಾಗಿದೆ ಕ್ವಾಲಿಟಿ ವೈಸ್, ಲುಕ್ ವೈಸ್, ಕಲರ್ ವೈಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚೆಂದ ಇದೆ ಸ್ಯಾರಿ. ಬೇಕಾದವ್ರು ಹೋಗಿ ನೀವು ತಗೊಳ್ಳಿಯಪ್ಪ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನೀವೇನಾದರೂ ಮಂಡ್ಯದವರಾಗಿದ್ದರೆ ನಿಮಗೆ ವಿತಿನ್ 1 ಡೇ ಅಲ್ಲೇ ಡೆಲಿವರಿನ ಕೊಡ್ತಾರೆ. ಇನ್ನು ಅಕ್ಕಪಕ್ಕ ಆಗಿದ್ರೂ ನಿಮಗೆ ಬೇಗನೆ ಡೆಲಿವರಿ ಕೊಡ್ತಾರೆ. ಕ್ವಾಲಿಟಿ ಮಾತಾಡೋಂಗೆಲ್ಲ, ಪ್ರೈಸ್ ಕೂಡ ಅಷ್ಟೇ ಅಫೋರ್ಡೆಬಲ್ ಪ್ರೈಸ್ಗೆ ಗುಡ್ ಕ್ವಾಲಿಟಿ ಸ್ಯಾರಿನ ಅವ್ರು ಕೊಡ್ತಾ ಇದ್ದಾರೆ. ನಾನು ಪ್ಲೀಟ್ಸ್ ಹಿಡಿದು ತೋರಿಸ್ದೆ, ಮತ್ತು ಸ್ಯಾರಿ ಲೆಂತು ಕೂಡ ತುಂಬಾ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ಸ್ಟಾ ಪೇಜು ಮತ್ತು ನಂಬರ್ನ ನಾನು ಹಾಕಿರ್ತೀನಿ. ಬೇಗ ಹಬ್ಬಗಳು ಬರ್ತಾ ಇದೆ, ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಬೇಗ ಬುಕ್ ಮಾಡ್ಕೊಳ್ಳಿ. ಏನ್ ಬ್ಲೌಸ್ ನೀನು ಹೊಲ್ಸ್ಕೋ, ಸ್ಯಾರಿ ಯಾವಾಗ ನಾನು ಗೊತ್ತಲ್ಲ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಹಾಕೊಳ್ತೀನಿ, ಯಾವ್ದಾದ್ರು ಬೇರೆ ಬ್ಲೌಸ್ ಹಾಕೊಂಡು ಅಲ್ವಾ? ಎಸ್ ಚಾಮುಂಡೇಶ್ವರಿ ತಾಯಿ ಅಲಂಕಾರ ನೋಡಿ ನೀವು, ತುಳಸಿ ಅಲಂಕಾರ ಎಲ್ಲ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಮೈಸೂರು ಅಂತ ಅಂದಮೇಲೆ ಈ ಆಷಾಢದಲ್ಲಿ ಎಲ್ಲಿ ನೋಡಿದ್ರೂ ಪೂಜೆ, ಎಲ್ಲಿ ನೋಡಿದ್ರೂ ಫಂಕ್ಷನ್ಸ್ ನಡೀತಾನೆ ಇರುತ್ತೆ. ಚಾಮುಂಡೇಶ್ವರಿ ಹಬ್ಬ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಏನೋ ಒಂಥರ ಈ ಆಷಾಢದಲ್ಲಿ ನಮ್ಮ ಮೈಸೂರು ನೋಡೋದಕ್ಕೆ ಬೇರೆ ಥರ ಅನಿಸುತ್ತೆ, ತುಂಬ ಖುಷಿಯಾಗುತ್ತೆ. ಸೊ ಚೆನ್ನಾಗಿತ್ತು ಒಂಥರ. ಸೊ ಇವತ್ತು ನಮ್ಮನೆ ಮಧ್ಯಾಹ್ನದ ಊಟ ಹೀರೆಕಾಯಿ ಗ್ರೇಪ್ ರೈಸ್. ಇವತ್ತು ನಾನ್ ವೆಜ್ ಇಲ್ಲ ನನ್ನ ಮಗಳಿಗೆ, ನಾನ್ ವೆಜ್ ಇವತ್ತು ಫುಲ್ಲು ಪೂಜೆ ಅಲ್ವಾ ಇವತ್ತು, ಆಷಾಢ ಶುಕ್ರವಾರ ಬೇರೆ. ಇನ್ನೇನು ನಾವಿಬ್ಬರೇ ಮನೇಲಿ, ಬುಜ್ಜಿ ವಿಷು ಎಲ್ಲ ಹೋದ್ರು ಊಟ ಮಾಡೋಣ. ಸೊ ಒಂದು ಪಾರ್ಸಲ್ ರಿಸೀವ್ ಆಗಿದೆ, ಅದನ್ನು ಓಪನ್ ಮಾಡ್ತಾ ಇದ್ದಾರೆ ಮಮ್ಮಿ. ಏನು ನೀರೇನು ಪ್ಯಾಕ್ ಮಾಡೋರೆ? ಪ್ಯಾಕಿಂಗ್ ಹೋದೆ, ಪ್ಯಾಕಿಂಗ್ ಟೈಟ್ ಇಲ್ಲ ಅಂದರೆ ಎಲ್ಲ ಆಗ್ಬಿಡುತ್ತೆ. ಅಯ್ಯೋ. ಸೊ ಫೈನಲಿ ಓಪನ್ ಆಯಿತು ಕಷ್ಟಪಟ್ಟು. ಏನದು ನೋಡೋಣ. ಏನಿದು? ಚಾಕ್ಲೇಟ್ ಪೆನ್. ಓ ಗಾಡ್, ಏನಿದು? ಇದು ರಕ್ಷಾ ಬಂಧನ್ಗೆ ನಾನು ವಿಶುಕ್ ತರಿಸಿದೆ ಮಮ್ಮಿ, ವಿಶ್ವಾಸ್ ಅವನಿಗೋಸ್ಕರ. ಕಸ್ಟಮೈಸ್ಡ್ ರಾಖಿ ಪೆನ್, ಒಂದು ಕಡ ಮೇಲೂ ವಿಶ್ವಾಸ್ ಅಂತ ಇದೆ, ಇದೇನಿಲ್ಲ ಕಾರ್ಡ್ಸ್. ಹೌದು, ಏನಿದು? ಕೀ ಬಂಚಸ್, ಕೀ ಚೈನ್ ಇಷ್ಟೇ. ಅಯ್ಯೋ, ಏನೋ ಇಷ್ಟೆಲ್ಲ ತರಿಸ್ಬಿಟ್ಟಿದ್ಯಾ? ಕಡ ಹುಡುಗಿರ್ದು ಹುಡುಗಂದು ಅವನ ಹೆಸರು ಇರೋದು ಅದರಲ್ಲಿ, ವಿಶ್ವಾಸ್. ಇದೆಲ್ಲ ಇದು ಬಿಚ್ಚಿ ಬಿಚ್ಚಿ ಅದು.
ಯಾವುದೋ ಒಂದ್ರಲ್ಲಿ ಮಾತ್ರ ಸುನಿಲ್ ಹೆಸರು ಇರುತ್ತೆ ಅನ್ಕೋತೀನಿ. ಹೌದಾ? ಕೀಚೈನ್. ವಾವ್, ಇಷ್ಟ ಆಯ್ತು ಅನ್ಕೋತಿ ಅವನಿಗೆ. ಆಗುತ್ತೆ ಅಂದ್ಕೊಂಡಿದ್ದೀನಿ. ರಾಖಿ ಅದು ಬಿಚ್ಬಿಡಿ ರಾಖಿ. ಸೊ ಕೀಚೈನ್ ಬಂದು ವಿಶ್ವಾಸ್ ಅಂತ ವಿಶ್ವ ನೇಮಲ್ಲೇ ಚೆನ್ನಾಗಿದೆ ಒಂಥರ. ಆ್ಯಂಡ್ ಇದು ಕಡಾನು ಅಷ್ಟೇ. ರಾಖಿ ಪ್ಯಾಕಿಂಗ್ ನೋಡಿ, ಪ್ಯಾಕಿಂಗ್ ಚೆನ್ನಾಗಿ ಬಂದಿದೆ. ರಾಖಿನಾ? ಹ್ಞೂ. ಓಕೆ. ಪೆನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಅದು ಪೆನ್ ಕ್ಯಾರಿ ಮಾಡ್ತಾನೆ ಯಾವಾಗ. ಸೊ ವಿಶ್ವಾಸ್. ವಾವ್, ವಿಶ್ವ ನೇಮಲ್ಲೇ ಇದೆಯಾ ರಾಖಿನೂ? ನೋಡಿ ವಿಶ್ವಾಸ್. ಇದೊಂಥರ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ ಅಲ್ವಾ? ಎಸ್. ಓಕೆ ಡನ್. ಇದೊಂದು ಅದು ಇದೆ, ಅದು ಸುನಿಲ್ ನೇಮಲ್ಲ. ಇದೇನು ಹೆಂಗೆ ಹಾಕೋದಿದ್ದು ವಿಶ್ವಾಸ್ ಅಂತ? ಅವ್ನ ಕೈಗೆ ಆಗುತ್ತಾ? ಅವ್ರೇನು ಚಿಕ್ಕವರು ಅನ್ಕೊ ಕಳಿಸ್ಬಿಟ್ರದೈತ. ನನ್ನ ಕೈಗೆ ನಿಮ್ಮ ಕೈಗೆ ಆಗೋ ಥರ ಕಳಿಸಿದ್ದಾರೆ. ವಾ, ಆಗ್ಬೋದು. ನೋಡ್ತೀನಿ. ಫುಲ್ ಹಾಕಂಗಿಲ್ಲ. ಚೆನ್ನಾಗಿದೆ. ಐ ಲೈಕ್ ಇಟ್. ಸುನಿಲ್ ನೋಡಿ ಎಷ್ಟು ದೊಡ್ಡದಾಗಿರೋ ಬ್ರೇಸ್ಲೈಟ್ ಥರ ಕೊಟ್ಟಿದ್ದಾರೆ. ಇದು ಒಂಥರ ಚೆನ್ನಾಗಿದೆ. ಇದು ರಿಯಲ್ ರುದ್ರಾಕ್ಷಿ ಅಲ್ಲ ಅಲ್ವಾ? ಬಟ್ ಚಂದ. ಸುನಿಲ್ ಅಂತ ನಾನು ಹಾಕೋಬೋದಲ್ಲ? ಇದು ನನ್ನ ಹ್ಯಾಂಡ್ಗೆ ಆಗುತ್ತಾ? ದೊಡ್ಡದಾಗತ್ತೆ ಕಣೆ. ದೊಡ್ಡದು. ಇದನ್ನು ಚಿಕ್ಕದಾಗಿ ಕೊಟ್ಟಿದ್ರೆ ನಾನು ಹಾಕೋಬೋದಿತ್ತು. ಬಟ್ ಸುನಿಲ್ಗೆ ಆಗುತ್ತೆ ಅನ್ಸುತ್ತೆ. ಚೆನ್ನಾಗಿದೆ. ವಿಶ್ವಗೂ ಈ ಥರದ್ದೇ ಬರಬೇಕಿತ್ತು. ಚೆನ್ನಾಗಿರೋದು. ಸೊ ಫ್ರೆಂಡ್ಸ್, ಇದನ್ನು ಎಲ್ಲಿ ತರಿಸಿದ್ದಪ್ಪ ಅಂತ ಅಂದರೆ ಶೈಲು ಸುನಿಲ್ ಅಂತ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಹೇ ಇಟ್ಸ್ ಸರ್ಪ್ರೈಸ್ ಅಂತ ಒಂದು ಪೇಜ್ ಇದೆ. ನಾನು ಲಾಸ್ಟ್ ಟೈಮ್ ಸುನಿಲ್ ಅವ್ರಿಗೆ ಒಂದು ಹಾರ್ಟ್ ಶೇಪ್ದು ಒಂದು ಫೋಟೋದು ಕಳಿಸ್ತಿದ್ರು ಅವರು. ಸೊ ಅದನ್ನು ನಾನು ವೀಡಿಯೋ ಕೂಡ ಮಾಡಿದೆ. ಸೇಮ್ ಪೇಜಿಂದ ತರಿಸಿರೋದು. ಹೇ ಇಟ್ಸ್ ಸರ್ಪ್ರೈಸ್ ಅಂತ ಅಂದ್ಬಿಟ್ಟು. ನೈಸ್ ಅಲ್ವಾ? ಚೆನ್ನಾಗಿದೆ. ಪೆನ್ನು ತುಂಬ ಚೆನ್ನಾಗಿದೆ. ನನಗೆ ಪೆನ್ ತುಂಬ ಇಷ್ಟ ಆಯಿತು. ಚೆಂದ ಇದೆ. ಕಸ್ಟಮೈಸ್ಡ್ ಅದೆಲ್ಲ. ಹೌದಾ? ವಿತ್ ನೇಮ್ ಬಂದುತ್ತಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಪೆನ್ನು ಕೂಡ ಕಾಸ್ಟ್ಲಿದಲ್ವಾ? ಚೆನ್ನಾಗಿದೆ. ಗಿಫ್ಟ್ ಎಲ್ಲ. ಸೊ ನಿಮಗೂ ಬೇಕು ಅಂತಂದರೆ ಈ ಸಲ ರಕ್ಷಾಬಂಧನ್ ಇನ್ನೂ ಟೈಮ್ ಇದೆ. ಸೊ ಅಷ್ಟರಲ್ಲಿ ನಿಮ್ಮ ಬ್ರದರ್ಸ್ಗೆ ಕಸ್ಟಮೈಸ್ ಗಿಫ್ಟ್ಗಳನ್ನ ಎಲ್ಲ ರಾಖಿ ಎಲ್ಲ ತರಿಸ್ಬೇಕು ಅಂತಂದರೆ ಹೇ ಇಟ್ಸ್ ಸರ್ಪ್ರೈಸ್ ಅನ್ನೋ ಪೇಜ್ನ ವಿಸಿಟ್ ಮಾಡಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದೆ. ಬೇಗ ಬರುತ್ತೆ. ಎಸ್ ಎಸ್ ಎಸ್.